ಎಲ್ಲರಿಗೂ ನಮಸ್ಕಾರ. ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ನಿಯಮಿತ ಘಟಪರ್ವ ಅಮೃತ ಮಹೋತ್ಸವದ ಪರ್ವ 75 ವರ್ಷಗಳ ಸಾರ್ಥಕ ಸೇವೆಯ ಪಯಣ 75x75 ಸರಣಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎದೆ ಹಾಲುಣಿಸುವ ಪ್ರಕ್ರಿಯೆ. ತಾಯಂದಿರೆ, ಎದೆ ಹಾಲುಣಿಸುವ ಪ್ರಕ್ರಿಯೆ ಎಂದರೆ ತಾಯಿ ತನ್ನ ಮಗುವಿಗೆ ತಾಯಿಯ ಹಾಲು ನೀಡುವುದು. ಇದು ನೈಸರ್ಗಿಕ ಹಾಗೂ ಶ್ರೇಷ್ಠ ಆಹಾರದ ವಿಧಾನವಾಗಿದ್ದು ಮಗುವಿನ ಜನನದ ನಂತರ ಮೊದಲ 6 ತಿಂಗಳುಗಳಲ್ಲಿ ಬಹು ಮುಖ್ಯವಾಗಿದೆ. ಮೊದಲಿಗೆ ಎದೆ ಹಾಲುಣಿಸುವುದರ ಬಗ್ಗೆ ಮಹತ್ವವನ್ನು ತಿಳಿದುಕೊಳ್ಳೋಣ. ಮಗುವಿನ ದೇಹ ಮತ್ತು ಮನಸ್ಸಿನ ಬೆಳವಣಿಗೆಗೆ ಇದು ಅತ್ಯಂತ ಅಗತ್ಯವಾಗಿದೆ. ಹಾಗೆ ತಾಯಿ ಹಾಲು ಮಗುವಿಗೆ ಸಂಪೂರ್ಣ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ. ತಾಯಂದಿರೆ, ಈಗ ಸ್ತನ್ಯಪಾನದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಗುವಿಗೆ ಆಗುವ ಪ್ರಯೋಜನಗಳು ಏನೇನೆಂದರೆ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ, ಅಲರ್ಜಿಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಬೊಜ್ಜು ತಡೆಯುತ್ತದೆ. ಹಾಗೆ ಎರಡನೆಯದಾಗಿ ತಾಯಿಗೆ ಆಗುವ ಪ್ರಯೋಜನಗಳು ಗರ್ಭಾಶಯವು ಸಾಮಾನ್ಯ ಸ್ಥಿತಿಗೆ ಮರಳಲು ಸಹಾಯ ಮಾಡುತ್ತದೆ, ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ತನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈಗ ಇದರಿಂದ ಮಗುವಿಗೆ ಆಗುವ ಲಾಭಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ತಾಯಿಯ ಹಾಲಿನಲ್ಲಿ ಎಲ್ಲ ಅಗತ್ಯ ಪೋಷಕಾಂಶಗಳು ಇರುತ್ತೆ. ಅದರಲ್ಲಿ ಪ್ರೋಟೀನ್, ಕೊಬ್ಬು, ವಿಟಮಿನ್, ಖನಿಜಗಳು ಇತ್ಯಾದಿ ಕೂಡ ಇರುತ್ತವೆ. ಅದರಿಂದ ಹಾಲಿನಲ್ಲಿರುವ ಪ್ರತಿರೋಧಕಾಂಶಗಳು ಮಗುವನ್ನು ರೋಗಗಳಿಂದ ಕಾಪಾಡುತ್ತವೆ. ಹಾಗೆಯೇ ಮಗುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆ ಸುಲಭವಾಗಿ ನಡೆಯುತ್ತದೆ. ಹಾಗೆ ತಾಯಿ ಹತ್ತಿರ ಇರುವುದರಿಂದ ಭಾವನಾತ್ಮಕ ಬಂಧ ಹೆಚ್ಚಾಗುತ್ತದೆ. ಅದರಂತೆ ತಾಯಿಗೆ ಆಗುವ ಲಾಭಗಳು ಏನೆಂದರೆ ಗರ್ಭದ ನಂತರ ರಕ್ತಸ್ರಾವ ಕಡಿಮೆಯಾಗುತ್ತದೆ, ತೂಕ ಇಳಿಸಲು ಸಹಾಯವಾಗುತ್ತದೆ, ಸ್ತನ ಮತ್ತು ಗರ್ಭಾಶಯದ ಕ್ಯಾನ್ಸರ್ನ ಅಪಾಯ ಕೂಡ ಕಡಿಮೆಯಾಗುತ್ತದೆ ಮತ್ತು ಮಗುವಿನೊಂದಿಗೆ ಆತ್ಮೀಯತೆಯ ಬಾಂಧವ್ಯ ಕೂಡ ಹೆಚ್ಚಾಗುತ್ತದೆ. ಈಗ ತಾಯಿಯು ತನ್ನ ಮಗುವಿಗೆ ಎದೆ ಹಾಲುಣಿಸುವುದನ್ನು ಯಾವಾಗ ಪ್ರಾರಂಭಿಸಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಮಗುವು ಹುಟ್ಟಿದ ಮೊದಲ 1 ಗಂಟೆಯೊಳಗೆ ಸ್ತನ್ಯಪಾನ ಪ್ರಾರಂಭಿಸುವುದು ಅತ್ಯಂತ ಅಗತ್ಯ. 6 ತಿಂಗಳ ಕಾಲ ಕಡ್ಡಾಯವಾಗಿ ತಾಯಿಯು ತನ್ನ ಮಗುವಿಗೆ ತನ್ನ ಎದೆ ಹಾಲನ್ನು ನೀಡಬೇಕು. ಅದಾದ ಮೇಲೆ 6 ತಿಂಗಳ ನಂತರ ಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಕೂಡ ಪ್ರಾರಂಭಿಸಬಹುದು. ಜೊತೆಗೆ ಎದೆ ಹಾಲನ್ನು 2 ವರ್ಷಗಳವರೆಗೆ ನೀಡಬೇಕು. ತಾಯಂದಿರೆ, ಈಗ ಎದೆ ಹಾಲುಣಿಸುವಿಕೆಯ ವಿಧಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಪ್ರತ್ಯೇಕ ಸ್ತನ್ಯಪಾನ ಎಂದರೆ ಮಗು ತಾಯಿಯ ಸ್ತನದಿಂದ ನೇರವಾಗಿ ಹಾಲು ಕುಡಿಯುವುದು. ಎರಡನೆಯದಾಗಿ ಹಾಲು ಹೀರಿ ಸಂಗ್ರಹಿಸುವುದು ಎಂದರೆ ಇದರಲ್ಲಿ ತಾಯಿಯ ಹಾಲು ಹೀರಿ ಬಾಟಲಿಯಲ್ಲಿ ಸಂಗ್ರಹಿಸಿ ಮಗುವಿಗೆ ನೀಡುವುದು. ಇದು ತಾಯಿ ಹಾಜರಿಲ್ಲದಿದ್ದಾಗ ಉಪಯುಕ್ತವಾಗಿರುತ್ತದೆ. ಮೂರನೆಯದಾಗಿ ತಾಯಿ ಹಾಲು ದಾನ ಎಂದರೆ ಹಾಲಿನ ಬ್ಯಾಂಕ್ಗಳ ಮೂಲಕ ಬೇರೆ ತಾಯಿಯ ಹಾಲು ಬೇರೆ ಮಗುವಿಗೆ ನೀಡುವುದು. ಇದು ಅಪರೂಪದ ಸಂದರ್ಭಗಳಲ್ಲಿ ಉಪಯುಕ್ತವಾಗುತ್ತದೆ. ಈಗ ಎದೆ ಹಾಲುಣಿಸುವ ಸರಿಯಾದ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಗು ಸರಿಯಾಗಿ ಬಾಯಿಯಿಂದ ಹಿಡಿಯಬೇಕು. ಮಗುವಿನ ತುಟಿಗಳು ಸ್ತನದ ಕಪ್ಪು ಭಾಗವನ್ನು ಸಂಪೂರ್ಣವಾಗಿ ಮುಚ್ಚಬೇಕು. ಎರಡನೆಯದಾಗಿ ತಾಯಿ ಆರಾಮದಾಯಕ ಸ್ಥಿತಿಯಲ್ಲಿ ಇರಬೇಕು. ಮೂರನೆಯದಾಗಿ 2 ಸ್ತನಗಳಲ್ಲೂ ಕ್ರಮವಾಗಿ ಹಾಲು ಕುಡಿಯಲು ಬಿಡಬೇಕು. ಕೊನೆಯದಾಗಿ ಮಗು ತೃಪ್ತಿಯಾದಾಗ ತಾನೇ ಬಿಡುತ್ತದೆ. ಬಲವಂತವಾಗಿ ಮಗುವನ್ನು ತೆಗೆದುಕೊಳ್ಳಬೇಡಿ. ತಾಯಂದಿರೆ, ಈಗ ಸ್ತನ್ಯಪಾನದ ಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ತನ್ಯಪಾನದ ಸ್ಥಾನಗಳು ಎಂದರೆ ಮಗುವಿಗೆ ಹಾಲುಣಿಸುವಾಗ ತಾಯಿ ಅನುಸರಿಸುವ ವಿವಿಧ ಭಂಗಿಗಳು. ಮುಖ್ಯವಾಗಿ ತೊಟ್ಟಿಲು ಹಿಡಿತ, ಅಡ್ಡ ತೊಟ್ಟಿಲು ಹಿಡಿತ, ಫುಟ್ಬಾಲ್ ಹಿಡಿತ ಮತ್ತು ಪಕ್ಕದಲ್ಲಿ ಮಲಗುವ ಭಂಗಿ. ಇವುಗಳಲ್ಲಿ ಮಗುವಿನ ಹೊಟ್ಟೆ ತಾಯಿಯ ಹೊಟ್ಟೆಗೆ ತಾಗಿರಬೇಕು ಮತ್ತು ಮಗುವಿನ ಕಿವಿ, ಭುಜ, ಸೊಂಟ ಒಂದೇ ಸಾಲಿನಲ್ಲಿ ಇರಬೇಕು. ಜೊತೆಗೆ ತಾಯಿ ಆರಾಮವಾಗಿ ಕುಳಿತುಕೊಳ್ಳಬೇಕು. ಮೊದಲನೆಯದಾಗಿ ತೊಟ್ಟಿಲು ಹಿಡಿತದ ಬಗ್ಗೆ ತಿಳಿದುಕೊಳ್ಳೋಣ. ತೊಟ್ಟಿಲು ಹಿಡಿತದಲ್ಲಿ ತಾಯಿಯು ನೇರವಾಗಿ ಕುಳಿತುಕೊಳ್ಳಬೇಕು. ಮಗುವಿನ ತಲೆಯನ್ನು ಮೊಣಕೈ ಕುಳಿಯಲ್ಲಿಟ್ಟು ಮಗುವಿನ ಹೊಟ್ಟೆಯನ್ನು ತಾಯಿ ದೇಹಕ್ಕೆ ತಾಗಿಸಿ ಹಿಡಿಯಬೇಕು ಮತ್ತು ಇದು ಅತ್ಯಂತ ಸಾಮಾನ್ಯ ಸ್ಥಾನವಾಗಿದ್ದು ಮಗುವಿಗೆ ಸ್ತನವನ್ನು ಸರಿಯಾಗಿ ಹಿಡಿಯಲು ಸಹಾಯ ಮಾಡುತ್ತದೆ. ಈಗ ಅಡ್ಡ ತೊಟ್ಟಿಲು ಹಿಡಿತದ ಬಗ್ಗೆ ತಿಳಿದುಕೊಳ್ಳೋಣ. ತಾಯಿಯು ಹಾಲುಣಿಸಲು ಬಳಸುವ ಎದೆಯ ಎದುರಿನ ಕೈಯಲ್ಲಿ ಮಗುವನ್ನು ಹಿಡಿಯಬೇಕು. ಉದಾಹರಣೆಗೆ ಬಲಸ್ತನಕ್ಕೆ ಎಡಗೈ. ಹಾಗೆ ಮಗುವಿನ ಕೆಳಭಾಗವನ್ನು ಎಡಗೈ ಕುಳಿಯಲ್ಲಿಟ್ಟು ತಲೆ ಮತ್ತು ಕುತ್ತಿಗೆಯನ್ನು ಬೆಂಬಲಿಸಬೇಕು. ನವಜಾತ ಶಿಶುಗಳಿಗೆ ಮತ್ತು ಹಾಲುಣಿಸಲು ಕಷ್ಟಪಡುವ ಮಕ್ಕಳಿಗೆ ಇದು ಉತ್ತಮ, ಏಕೆಂದರೆ ಇದು ತಲೆಗೆ ಉತ್ತಮ ನಿಯಂತ್ರಣ ನೀಡುತ್ತದೆ.
ಮೂರನೆಯದಾಗಿ ಫುಟ್ಬಾಲ್ ಹಿಡಿತ. ಈ ಹಿಡಿತದಲ್ಲಿ ಮಗುವನ್ನು ಫುಟ್ಬಾಲ್ನಂತೆ ತೋಳಿನ ಕೆಳಗೆ ಹಿಡಿದು ಸೊಂಟದ ಬಳಿಗೆ ಸಮತಟ್ಟಾಗಿ ಇರಿಸಬೇಕು. ಸಿಸೇರಿಯನ್ ಆದ ತಾಯಂದಿರಿಗೆ ಮತ್ತು ದೊಡ್ಡ ಸ್ತನದ ತಾಯಂದಿರಿಗೆ ಇದು ಅನುಕೂಲಕರವಾಗಿರುತ್ತದೆ. ಕೊನೆಯದಾಗಿ ಪಕ್ಕದಲ್ಲಿ ಮಲಗುವ ಭಂಗಿ. ಇದರಲ್ಲಿ ತಾಯಿ ಮತ್ತು ಮಗು ಇಬ್ಬರೂ ಪರಸ್ಪರ ಎದುರಾಗಿ ಪಕ್ಕಕ್ಕೆ ಮಲಗಬೇಕು ಮತ್ತು ರಾತ್ರಿ ವೇಳೆಯಲ್ಲಿ ಮತ್ತು ಆರಂಭಿಕ ದಿನಗಳಲ್ಲಿ ಇದು ಆರಾಮದಾಯಕ. ಇದರಲ್ಲಿ ದಿಂಬುಗಳನ್ನು ಕೂಡ ಬಳಸಬಹುದು. ವೀಕ್ಷಕರೇ, ಈ ಎಲ್ಲ ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ಗೊತ್ತಿರುವ ಎಲ್ಲ ತಾಯಂದಿರಿಗೂ ತಿಳಿಸಬೇಕೆಂದು ಹೇಳುತ್ತೇನೆ. ಧನ್ಯವಾದಗಳು.